ನಮಸ್ತೆ ವೀಕ್ಷಕರೇ, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಜ್ಜಿಯ ಜಂಬ ಇದೊಂದು ನಮ್ಮೆಲ್ಲರ ಬಾಲ್ಯದ ಪಠ್ಯಪುಸ್ತಕದಲ್ಲಿದ್ದಂತಹ ಒಂದು ವಿಭಿನ್ನವಾದ ಕತೆ. ಅವತ್ತಿನ ಕಾಲದಲ್ಲಿ ನಮ್ಮ ಪಠ್ಯಪುಸ್ತಕಗಳು ಇಂತಹದೇ ಅನೇಕ ಕಥೆಗಳಿಂದ ಕೂಡಿತ್ತು. ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಿಮ್ಮ ಬಾಲ್ಯದ ಪಠ್ಯಪುಸ್ತಕದಲ್ಲಿದ್ದ ಅಜ್ಜಿಯ ಜಂಬ ಕಥೆಯನ್ನು ನಿಮ್ಮ ಮುಂದೆ ವಿವರಿಸುತ್ತಾ ನಿಮ್ಮನ್ನ ಬಾಲ್ಯಕ್ಕೆ ಕರೆದುಕೊಂಡು ಹೋಗುವ ಚಿಕ್ಕ ಪ್ರಯತ್ನ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಸೋಮನಹಳ್ಳಿ ಎಂಬ ಒಂದು ಊರಿನಲ್ಲಿ ಒಬ್ಬ ಅಜ್ಜಿ ಇದ್ದಳು. ಆಕೆಯ ಬಳಿ ಒಂದು ಕೋಳಿ ಇತ್ತು. ಆ ಕೋಳಿ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯವಾಗುವುದಕ್ಕಿಂತ ಮೊದಲೇ ಗಟ್ಟಿಯಾಗಿ ಕೂಗುತ್ತಿತ್ತು. ಅದು ಪ್ರತಿದಿನ ಬೆಳಿಗ್ಗೆ ಗಟ್ಟಿಯಾಗಿ ಕೂಗುವುದರಿಂದ ಆ ಹಳ್ಳಿಯ ಜನರು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಳ್ತಾ ಇದ್ರು. ಹಾಗೆಯೇ ವೀಕ್ಷಕರೇ, ಆ ಅಜ್ಜಿಯ ಗುಡಿಸಿನಲ್ಲಿ ಬೆಂಕಿ ಹಾಕುವ ಅಗ್ನಿಷ್ಟಿಕೆ ಕೂಡ ಇತ್ತು. ಆ ಅಗ್ನಿಷ್ಟಿಕೆಯಿಂದ ಆ ಹಳ್ಳಿಯ ಜನರು ಪ್ರತಿದಿನ ಒಂದು ಕೆಂಡವನ್ನು ತೆಗೆದುಕೊಂಡು ಹೋಗಿ ಒಲೆಯನ್ನು ಹತ್ತಿಸಿ ಅಡಿಗೆ ಮಾಡಿಕೊಳ್ತಾ ಇದ್ರು. ಹೀಗೆ ಹಲವು ತಿಂಗಳುಗಳು, ವರ್ಷಗಳೇ ಕಳೆದವು. ಒಂದು ದಿನ ಅಜ್ಜಿ ಈ ಊರಿಗೆ ಬೆಳಗಾಗುವುದು ತನ್ನ ಕೋಳಿಯಿಂದ, ಇಲ್ಲಿನ ಜನರು ಅಡಿಗೆ ಮಾಡಿಕೊಳ್ಳುವುದು ತನ್ನ ಅಗ್ನಿಷ್ಟಿಕೆಯ ಬೆಂಕಿಯಿಂದಲೇ ಎಂದು ಊಹಿಸಿಕೊಂಡಳು. ಹಾಗಾಗಿ ತನ್ನ ಊರಿಗೆ ಬೆಳಗಾಗಲು ಮತ್ತು ತನ್ನ ಊರಿನವರು ಅಡಿಗೆ ಮಾಡಿಕೊಂಡು ತಿನ್ನಲು ತಾನೇ ಕಾರಣ ಎಂದು ಜಂಬ ಕಟ್ಟಿಕೊಂಡಳು. ದಿನದಿಂದ ದಿನಕ್ಕೆ ಅಜ್ಜಿಯ ಜಂಬ ಹೆಚ್ಚಾಯಿತು. ಒಂದು ದಿನ ತನ್ನ ಕೋಳಿ ಇಲ್ಲದೆ ಇವರೆಲ್ಲ ಹೇಗೆ ಏಳುತ್ತಾರೆ, ಅಗ್ನಿಷ್ಟಿಕೆ ಇಲ್ಲದೆ ಇವರೆಲ್ಲ ಹೇಗೆ ಅಡುಗೆ ಮಾಡಿಕೊಳ್ಳುತ್ತಾರೆ ಎಂದು ನೋಡಿಯೇ ಬಿಡೋಣ ಎಂದು ಮನಸ್ಸಿನಲ್ಲಿ ಭಾವಿಸಿಕೊಂಡು ಒಂದು ದಿನ ರಾತ್ರಿ ಯಾರಿಗೂ ತಿಳಿಯದಂತೆ ತನ್ನ ಕೋಳಿ ಮತ್ತು ಅಗ್ನಿಷ್ಟಿಕೆಯನ್ನು ಹಿಡಿದುಕೊಂಡು ಊರಿನ ಪಕ್ಕದಲ್ಲಿದ್ದಂಥ ಕಾಡಿಗೆ ನಡೆದಳು. ಮರುದಿನ ಎಂದಿನಂತೆ ಬೆಳಗಾಯಿತು. ಜನರೆಲ್ಲ ತಮ್ಮ ಪಾಡಿಗೆ ತಾವು ಎದ್ದರು. ಹಾಗೆಯೇ ಅಜ್ಜಿಯ ಗುಡಿಸಲಿಗೆ ಹೋದರು. ಆದರೆ ಅಲ್ಲಿ ಅಜ್ಜಿ ಇಲ್ಲದನ್ನು ಕಂಡು ಪಕ್ಕದೂರಿಗೆ ಹೋಗಿ ಬೆಂಕಿಯನ್ನು ತಂದು ಅಡುಗೆ ಮಾಡಿಕೊಂಡರು ಮತ್ತು ತಮ್ಮ ದಿನನಿತ್ಯದ ಕೆಲಸವನ್ನು ಮಾಡತೊಡಗಿದರು. ಆದರೆ ಅಜ್ಜಿಯು ಯಾರಿಗೂ ಕಾಣದಂತೆ ಕಾಡಿನಲ್ಲಿಯೇ ಇದ್ದಳು. ವೀಕ್ಷಕರೇ, ಒಂದು ದಿನ ಸೌದೆ ಕಡಿಯಲೆಂದು ಆ ಹಳ್ಳಿಯ ಒಬ್ಬ ಯುವಕ ಕಾಡಿಗೆ ಬಂದ. ಅಲ್ಲಿ ಅಜ್ಜಿಯನ್ನು ಕಂಡು, ಏನಜ್ಜಿ ನೀನು ಇಲ್ಲಿದ್ದೀಯಾ ಎಂದು ಕೇಳಿದ. ಆಗ ಅಜ್ಜಿ ಆತನ ಬಳಿಯಲ್ಲಿ, ಏನಪ್ಪ ಪ್ರತಿದಿನ ಬೆಳಗಾಗ್ತಾ ಇದೆಯಾ, ನೀವೆಲ್ಲ ಊಟ ಮಾಡ್ತಾ ಇದ್ದೀರಾ ಅಂತ ಕೇಳಿದಳು. ಇದನ್ನು ಕೇಳಿದ ಹಳ್ಳಿಯವನಿಗೆ ತುಂಬ ನಗು ಬಂತು. ಅಜ್ಜಿ, ನಿನ್ನ ಕೋಳಿ ಕೂಗದಿದ್ದರೆ ಊರಿಗೆ ಬೆಳಗಾಗುವುದಿಲ್ಲ ಅಂದುಕೊಂಡೆಯಾ? ದಿನ ಬೆಳಗಾಗುವುದು ಸೂರ್ಯ ಹುಟ್ಟುವುದರಿಂದ ತಿಳಿತಾ? ನಿನ್ನ ಬೆಂಕಿ ಇಲ್ಲದಿದ್ದರೆ ನಾವೆಲ್ಲ ಉಪವಾಸವಿರ್ತೀವಿ ಅಂತಕೊಂಡೆಯಾ? ಜಂಬಗಿತ್ತಿ, ನಡಿ ನಡಿ ಊರಿಗೆ ಎಂದ. ಆಗ ಅಜ್ಜಿಯ ಜಂಬ ಕರಗಿತು, ಮುಖ ಬಾಡಿ ಹೋಯಿತು. ತನ್ನ ವರ್ತನೆಗೆ ನಾಚಿಕೊಂಡಳು. ತಾನೊಬ್ಬ ಮೂರ್ಖ ಹೆಂಗಸುವೆಂದು ಅಳತೊಡಗಿದಳು. ಮುಗ್ಧ ಹಳ್ಳಿಯವನು ಅಜ್ಜಿಯನ್ನ ಸಮಾಧಾನಪಡಿಸಿ, ಜಂಬ ಅಹಂಕಾರ ಮಾಡುವುದು ಒಳ್ಳೆಯದಲ್ಲ ಅಜ್ಜಿ. ಬೇರೆಯವರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವುದೇ ಮಾನವ ಧರ್ಮ. ನಾವು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಅಜ್ಜಿಗೆ ಬುದ್ಧಿವಾದ ಹೇಳಿದ. ನಂತರ ಅಜ್ಜಿ ತನ್ನ ತಪ್ಪಿಗೆ ಮತ್ತು ಜಂಬಕ್ಕೆ ಮರುಗುತ್ತಾ ಅಗ್ನಿಷ್ಟಿಕೆ ಹಿಡಿದು ಕೋಳಿಯನ್ನ ಕಂಕುಳಲ್ಲೇ ಹಿಡಿದು ಅಜ್ಜಿ ಊರಿಗೆ ಹಿಂತಿರುಗಿದಳು. ನಂತರ ಎಲ್ಲರಿಗೂ ಸಹಾಯ ಮಾಡುತ್ತಾ ಬಾಳತೊಡಗಿದಳು. ಇದು ವೀಕ್ಷಕರೇ, ನಿಮ್ಮ ಬಾಲ್ಯದ ಪಠ್ಯಪುಸ್ತಕದಲ್ಲಿದ್ದಂಥ ಅಜ್ಜಿಯ ಜಂಬದ ಕತೆ. ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.